ವೆಲ್ಕಮ್ ಟು ಮಾನ್ಸೂನ್ 2K26. ಇಲ್ಲ ಐತ್ ನೋಡ್ರಿ ನಮ್ಮ ಟ್ರೈನ್ ಬರೀ ಎಂಟ್ರಾಗಂತ ವಿಸ್ಟಾಡೋಮ್ ಕೋಚ್ ಒಳಗೆ ಈಗ ಕಂಫರ್ಟ್ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀವಿ. ಇದಾದ್ಮೇಲೆ ನಾವು ಡಿಪಾರ್ಟ್ ಆಗ್ಬಿಡ್ಕ ನಾವು ಘಾಟ್ ಸೆಕ್ಷನಿಗೆ ಎಂಟ್ರ್ ಆಗ್ತೀವಿ. ಆ ಮೂಮೆಂಟ್ ನಿಮಗೂ ನಾನು ತೋರ್ಸಕ್ಕೆ ಎಕ್ಸೈಟೆಡ್ ಅದೀನಿ. ಎಷ್ಟೋ ಜನ ಟ್ರೆಕ್ಕಿಂಗ್ ಮಾಡಿ ಜೀಪ್ ಸಫಾರಿ ಮಾಡಿ ಇಷ್ಟು ಚಂದ ಇರುವಂಥ ವ್ಯೂಸ್ ಎಲ್ಲ ನೋಡೋಕೆ ಹೋಗ್ತಾರ್ರಿ, ಸಾವಿರಾರು ರೂಪಾಯಿ ಖರ್ಚು ಮಾಡಿ. ಬಟ್ ನಮ್ಮ ಇಂಡಿಯನ್ ರೈಲ್ವೇಸ್ ಒಳಗೆ ನೀವು ಮಿನಿಮಮ್ ಟು ಮಿನಿಮಮ್ ಖರ್ಚು ಒಳಗೆ ಇಷ್ಟು ಮಸ್ತ್ ಮಸ್ತ್ ವ್ಯೂಸ್ ಎಲ್ಲ ಎಂಜಾಯ್ಮೆಂಟ್ ತೊಗೋಬೋದ. ಥ್ಯಾಂಕ್ಸ್ ಟು ಇಂಡಿಯನ್ ರೈಲ್ವೇಸ್. ಇದಂತಾರ್ರಿ ಮಳೆ ಅಂದ್ರೆ, ಇದಂತಾರ್ರಿ ಮಾನ್ಸೂನ್ ಅಂದ್ರೆ. ಎಷ್ಟೋ ಜನ ಹೇಳ್ತಿರ್ತಾರ ಐ ಎಮ್ ಅ ಮೌಂಟೇನ್ ಪರ್ಸನ್, ಐ ಎಮ್ ಅ ಬೀಚ್ ಪರ್ಸನ್ ಅಂತ ಹೇಳಿ. ಬಟ್ ನಾ ಹೇಳ್ತೇನೆ ನೋಡ್ರಿ, ಐ ಎಮ್ ಅ ರೈನ್ ಪರ್ಸನ್. ಏನು ವ್ಯೂ ಕಾಣುತ್ರಿ ಇಲ್ಲಿಂದ. ಐ ಲವ್ ವಿಸ್ಟಾಡೋಮ್. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಹೊಸ ವಿಡಿಯೋ ಅಷ್ಟೇ ಅಲ್ಲದೆ ಹೊಸ ಸಿರೀಸ್ಗೆ ನಿಮ್ಗೆ ಸ್ವಾಗತ ರೀ, ಸುಸ್ವಾಗತ. ಹೌದ್ರಿ, ಫೈನಲಿ ಮಳೆಗಾಲದ ಮಾನ್ಸೂನ್ ಸಿರೀಸ್ ನಿಮಗಾಗಿ ಇವತ್ತಿಂದ ಸ್ಟಾರ್ಟ್ ಆಗತೈತಿ. ಮಳೆಗಾಲ ಬಂದೈತಿ, ಮಾನ್ಸೂನ್ ಸೀಸನ್ ಅಂತ ಹೈ ಕ್ಲಾಸ್ ವರ್ಡ್ ಯೂಸ್ ಮಾಡತ್ತಂತಂದ್ರೆ ಆ ಹೈ ಕ್ಲಾಸಿಗೆ ಮ್ಯಾಚ್ ಆಗುವಂಥ ಟ್ರೈನ್ ಜರ್ನಿನೂ ಇರ್ಬೇಕಲ್ರಿ. ಸೊ ಅದಕ್ಕಂತೇಳಿ ನೀವು ಟೈಟಲ್ ತಮ್ಮನೇಲಿ ನೋಡಂತೂ ಕಂಡಿಡ್ತೀರಿ. ನಾವು ಟ್ರಾವೆಲ್ ಮಾಡತ್ತೀವಿ ನಮ್ಮ ಬೆಂಗಳೂರು ಮಂಗಳೂರು ರೂಟ ಶಿರಾಡಿ ಘಾಟ್ ಒಳಗೆ. ಹೌದ್ರಿ, ಭಾರಿ ಬೆಸ್ಟ್ ಜರ್ನಿ ಆಗೋದೈತಿ. ಇದಕ್ಕಿಂತ ಬೆಸ್ಟ್ ವೇ ಇರೋದೇ ಇಲ್ಲ ಮಾನ್ಸೂನ್ ಸಿರೀಸಿಗೆ ರೀ. ಯಾಕಂತಂದ್ರೆ ಇವತ್ತೈತಿ ಆಲ್ಮೋಸ್ಟ್ ಎಲ್ಲೋ ಅಲರ್ಟ್ ಪೂರ್ತಿ ಘಾಟ್ ಸೆಕ್ಷನ್ ಒಳಗೆ ಮತ್ತು ಮಂಗಳೂರು ಒಳಗೆ ಕಂಟಿನ್ಯೂಸ್ ಆಗಿ 3 ದಿನದಿಂದ ನಾನ್ ಸ್ಟಾಪ್ ಮಳೆ ಆಗತೈತಿ. ಸೊ ನಾನು ಈಗ ಅರೈವ್ ಆಗಿಬಿಟ್ಟೇನಿ ರೀ. ವೆದರ್ ನೋಡ್ರಿ ಎಷ್ಟು ಮಸ್ತ್ ಆಗೈತಿ, ಪೂರ್ತಿ ಮೋಡ ಕವಿದ ವಾತಾವರಣ. ಓಹ್, ಯಾವುದೋ ಟ್ರೈನು ಅರೈವ್ ಆಗ್ತಿಲ್ಲ. ಹುಬ್ಬಳ್ಳಿ ಬೆಂಗಳೂರು ಸೂಪರ್ ಫಾಸ್ಟ್ 20687. ಸೊ ಈಗ ನಾನು ಅದೀನಿ ಯಶವಂತಪುರದ ಪ್ಲಾಟ್ಫಾರ್ಮ್ ನಂಬರ್ 4 ಒಳಗೆ. 4ದಿಂದ ಇದು ಟ್ರೈನ್ ಡಿಪಾರ್ಚರ್ ಆಗತ್ತೆ ರೀ. WDP 4B ಜೊತೆ 40066 ಕೃಷ್ಣರಾಜಪುರಂ. ವಾರದ ಪ್ರತಿಯೊಂದು ದಿನ ನಾನು ಈ ಟ್ರೈನ್ ನೋಡುತ್ತೀರಿ, ಬಟ್ ಡಿಫ್ರೆಂಟ್ ನೇಮ್ಗಳಿಂದ. ಇವತ್ತು ನಾನು ಹೊಂಟನಿ ಯಶವಂತಪುರದಿಂದ ಕಾರವಾರ ಎಕ್ಸ್ಪ್ರೆಸ್ ಒಳಗೆ 16515. ಬಟ್ ಈ ಟ್ರೈನದ ಸ್ಪೆಷಾಲಿಟಿ ಅಂತೂ ಗೊತ್ತಿದ್ದೈತಿ ನಿಮ್ಗೆ. ಆ ಶಿರಾಡಿ ಘಾಟ್ಸಿದ್ದ ಮಸ್ತ್ ವ್ಯೂ ತೊಗೋಬೇಕಂತಂದ್ರೆ ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡ್ಬೇಕ್ರಿ, ವಿಸ್ಟಾಡೋಮ್ ಕೋಚ್ ಒಳಗೆ. ನಾನು ಏನಿಲ್ಲ ಅಂದರೂ 3 ಸತ ಟ್ರೈನ್ ಒಳಗೆ ಟ್ರಾವೆಲ್ ಮಾಡೀನಿ ರೀ. ಹಿಂದಿನ 2 ಸತ ಇನ್ನು ನಾನು ಮಾನ್ಸೂನ್ ಜರ್ನಿ ಮಾಡಿದ್ದೆ. ಅವಾಗ ಸ್ಲೀಪರ್ ಕೋಚ್ ಇರಲಿಲ್ಲ, ಬಟ್ ಈಗ ಒಂದು ಸ್ಲೀಪರ ಮತ್ತು ಒಂದು 3 AC ಎಕನಾಮಿಕ್ ಕೋಚ್ನು ಇದ್ರೊಳಗೆ ಅಟ್ಯಾಚ್ಡ್ ಐತ್ರಿ. ಟೋಟಲ್ 2 ವಿಸ್ಟಾಡೋಮ್ ಕೋಚ್ ನೋಡಕ್ಕೆ ಸಿಗ್ತಾವ್ರಿ. ಬರೀ ಎಂಟ್ರಾಗಂತ ಭಾಳ ಕಮ್ಮಿ ಟ್ರೈನ್ಗಳಿಗೆ ಈ ಸರ್ವಿಸಸ್ ಇರುತ್ತೆ ರೀ. ಮೊದಲು ಆಟೋಮೆಟಿಕ್ ಡೋರ್ಸ್ ಇರ್ತಾವೆ, ಇದು ಆಫ್ ಐತಿ. ಇಲ್ಲಿ ಲಗೇಜ್ ಇಡೋಕೆ ಸ್ಪೇಸನ್ನು ನಿಮ್ಗೆ ನೋಡೋಕೆ ಸಿಗುತ್ತೆ. ಸೊ ಎಂಟ್ರಾಗೋಡಕ್ಕೆ ನಿಮ್ಗೆ ಇಲ್ಲಿ ಲಕ್ಸರಿ ಸೀಟಿಂಗ್ಸ ನೋಡೋಕೆ ಸಿಗುತ್ತೆ. ಸೊ ಇದ್ರದ್ದು ಬೆಸ್ಟ್ ಥಿಂಗೇ ಇದ್ರದ್ದು ಸೀಟ್ಸ್ ರೀ. ಏನು ಕಂಫರ್ಟ್ ಅದಾವೆ ನೋಡ್ರಿ. ನಾನು ನಿಮ್ಗೆ ಟ್ರಾವೆಲ್ ಮಾಡೋ ಮುಂದೆ ಈ ಕಂಫರ್ಟದ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತೀನಿ. ಬಟ್ ಇದೇನು ಮೇಲೆ ನೋಡತ್ತಿರಲ್ಲ ಸ್ಪೇಸ, ಇದ್ರೊಳಗೂ ವ್ಯೂ ಕಾಣ್ತಿತ್ತು. ಬಟ್ ನಾರ್ಮಲ್ ಡೇಸ್ ಒಳಗೆ ಅದು ಬಿಸಿಲು ಜಾಸ್ತಿ ಬರೋ ಸಂಬಂಧ ಅದನ್ನು ಕ್ಲೋಸ್ ಮಾಡಿಬಿಟ್ರೆ. 1 ನಿಮಿಷ ಲೇಟಾಗಿ ನಾವೀಗ ಡಿಪಾರ್ಟ್ ಆದೀವಿ ರೀ. ಯಶವಂತಪುರ ಜಂಕ್ಷನಿಂದ 7 ಗಂಟೆಗೆ ಡಿಪಾರ್ಚರ್ ಇತ್ತು. 3 ಟ್ರೈನಿಂದ 7 ಗಂಟೆಗೆ ಡಿಪಾರ್ಚರ್ ಇರುತ್ತೆ ಇದ್ರದ್ದು. BSF ಬೆಳಗಾವಿ ಸೂಪರ್ ಫಾಸ್ಟ್, ಬೆಳಗಾವಿ ಬೆಂಗಳೂರು. ಫಸ್ಟ್ ಆಫಿಷಿಯಲ್ ಸ್ಟಾಪ್ ಚಿಕ್ಕಬಾನುವಾರನೂ ಕೊಟ್ಟಾರಿ. ನೀವೇನ್ರ ಇಲ್ಲಿ ನಿಯರೆಸ್ಟ್ ಅದರಿಂದ ಚಿಕ್ಕಬಾನುವಾರದಿಂದನೂ ಬೋರ್ಡ್ ಆಗ್ಬೋದು. ಇದ್ರದ್ದು ಬ್ರಾಡ್ ವ್ಯೂ ನೋಡ್ಕೊರಿ ನೀವು. ವಿಸ್ಟಾಡೋಮ್ ಒಳಗಿಂದ ಅಷ್ಟೇ ಅಲ್ದ ಹೊರಗಿಂದನೂ ರಾಯಲ್ ಆಗಿ ಕಾಣುತ್ತೆ. ಸೊ ಇಲ್ಲಿ ಡಿಪಾರ್ಟ್ ಆಗತೈತಿ ಈ ರೂಟದ್ದು ಓವರ್ ನೈಟ್ ಕಿಂಗ್ ಪಂಚಗಂಗಾ ಸೂಪರ್ ಫಾಸ್ಟ್. ಲೇಟ್ ಐತಿ ಇವತ್ತಿದೆ. ಇಲ್ಲಾಂತಂದ್ರೆ ಬೆಳಗಾವಿ ಸೂಪರ್ ಫಾಸ್ಟ್ಗಿಂತ ಮೊದಲು ಇದನ್ನ ಬಿಡ್ತಿದ್ರೆ. ಬೆಳಗಾವಿ ಸೂಪರ್ ಫಾಸ್ಟ್ನ ಇದೆ ಎವ್ರಿ ಡೇ ಸೋಲ್ದೇವನಹಳ್ಳಿ ಇಲ್ಲ ಚಿಕ್ಕಬಾನುವಾರದಾಗ ಓವರ್ಟೇಕ್ ಮಾಡುತ್ತೆ. ಇದು ಲೇಟ್ ಇರಲಿಲ್ಲ ಅಂದ್ರೆ. ಪಂಚಗಂಗಾ ಎಕ್ಸ್ಪ್ರೆಸ್ ಗೋಲ್ ಗುಂಬಜಿಗೆ ಓವರ್ಟೇಕ್ ಮಾಡ್ಕೊಂಡು ಹೋಗೈತೆ ನೋಡ್ರಿ. ಇಲ್ಲಿ ಜಸ್ಟ್ ಸೋಲ್ದೇವನಹಳ್ಳಿ ಡಿಪಾರ್ಟ್ ಆದೇವ್ರಿ. ಅಲ್ಲಿಂದ ಲೈನ ಸಪ್ರೇಟ್ ಆಗಿಬಿಡುತ್ತೆ, ಮುಂದೆ ಹುಬ್ಬಳ್ಳಿಗೆ ಹೋಗುತ್ತೆ. ಸೊ ನಾವೀಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡತ್ತಿದ್ವಿ. ಯಶವಂತಪುರ ರೈಲ್ವೆ ಸ್ಟೇಷನಿಂದ ಇಡ್ಲಿ ಮತ್ತು ವಡಾ ತೊಗೊಂಡಿದ್ವಿ. 50 ರೂಪಾಯಿಗೆ 3 ಇಡ್ಲಿ ಮತ್ತು 1 ವಡಾ ಇತ್ತು. ಮತ್ತು ಇಲ್ಲಿ ನೋಡಿ ಚಟ್ನಿ ನೋಡ್ರಿ. ಅನ್ನ ಟೇಸ್ಟ್ ಹೇಗಿತ್ತು? ತುಂಬ ಚೆನ್ನಾಗಿದೆ.
ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲೇ ಒಂದು ಪಲಾವ್ ತೊಗೊಂಡೆ ನಾನು. ಇಲ್ಲಿ ನೋಡ್ರಿ ಇಲ್ಲೇ ಫ್ಲೇವರ್ಫುಲ್ ಅನ್ಸೋದು ನೋಡಿ ನಾನು. ವಾವ್, ಅದ್ರ ಜೊತೆಗೆ ಪಿಕಲ್ಲು ಕೊಟ್ಟಾರ. ಈಗ ಜಸ್ಟ್ ಅಣ್ಣ ನನಗೊಂದು ಇನ್ಫೋ ಕೊಟ್ಟಾರ್ರಿ ಹಳೇದು. ಯಶವಂತಪುರದಿಂದ ನೆಲಮಂಗಲ ಮಠ ರೈಲ್ ಬಸ್ ಇದನ್ನ ರನ್ ಆಗ್ತೈತಂತ. ಅನ್ನೋದು ಕುछ इन्फो दीजिए ना उसके बारे में. पहले चलती थी एक बंगारपेट से कोलार, हाँ, यशवंतपुर से नीलमंगला, 2 बस चलती थी. अब ट्रैवल किए तुम? देखे KSRTC बस का इतना नोड्री इधर रैल बस. वाव, ये यशवंतपुर नीलमंगला. ಆ ಫೋಟೋ ಮೇಲೆ ಟ್ರಸ್ಟ್ ಇಲ್ಲ ಅಂದ್ರೆ ನೀವು ನೋಡ್ಬೋದು ಇಲ್ಲೇ KGM ಡೀಸೆಲ್ ಲೋಗೋ ಶೆಡ್ ಅದ್ರ ಮೇಲೆ. ಟ್ರೈನದ್ದು ನೆಲಮಂಗಲ, ಕುಣಿಗಲ್, ಶ್ರವಣಬೆಳಗೊಳ, ಚನ್ನರಾಯಪಟ್ಟಣ ಎಲ್ಲ ಸ್ಟಾಪ್ ಐತ್ರಿ. ಸೊ ನಾವು ಕವರ್ ಮಾಡಕ್ಕೆ ಹೋಗಂಗಿಲ್ಲ. ಇದ್ರದ್ದು ಡೆಡಿಕೇಟೆಡ್ ವಿಡಿಯೋ ಐತಿ ನಮ್ದು ಶಿರಾಡಿ ಘಾಟ್ಸ್ ಮೇಲೆ. ಟ್ರೈನ್ ಒಳಗೆ ತಟ್ಟೆ ಇಡ್ಲಿ ಸಿಗತ್ತದ ಅಂತ ಹೇಳಿನಲ್ರಿ, ತೊಗೊಂಡೇವು ನೋಡ್ರಿ ಇಲ್ಲೇ. ವಾವ್, ಲಿಟ್ರಲಿ ಇದು ನಿಮಗೆ ಟ್ರೈನ್ ಒಳಗೆ ಸಿಗುತ್ತೆ. ಯಾಕಂತಂದ್ರೆ ನಾರ್ಮಲಾಗಿ ನೀವು ನೋಡಿದ್ರೆ ಈ ಟೈಪ್ ಸಿಗುತ್ತೆ, ಬಟ್ ಟ್ರೈನ್ ಒಳಗೆ ನೋಡ್ರಿ ಇಲ್ಲೇ ಎಷ್ಟು ಮಸ್ತ್ ಸಾಫ್ಟ್ ಐತಿ. ಅದಷ್ಟೇ ಅಲ್ಲದೆ ಇದು ಬೆಸ್ಟ್ ಥಿಂಗ್ ನಂಗೆ ಅನ್ಸಿದ್ದೆ, ಬಾಳೆ ಎಲೆ ಒಳಗೆ ಚಟ್ನಿ ಇಟ್ಕೊಟ್ಟಾರ್ರಿ ವಿತ್ ಒಂದು ವಡ ಐತಿ. ಸೊ ಇದಕ್ಕೆ 50-60 ರೂಪೀಸ್ ಎಷ್ಟು ಹೋಗ್ತಾರೆ ನೋಡ್ಬೇಕು ಅವ್ರ. ಬಟ್ ವಿಸ್ಟಾಡೋಮ್ ಒಳಗೆ ಹೆಂಗೆ ಲಕ್ಸರಿ ಇದ್ದಿಲ್ಲ ಹಂಗೆ ಲಕ್ಸರಿ ಸರ್ವಿಸಸ್ ಸಿಗೋದಿದೆ. ಪ್ರತಿ ಪುಟದಲ್ಲಿ ನಿನ್ನ ನೆನಪಲಿ ಕೀಚುವೆ ನಿನ್ನ ಹೆಸರಲಿ, ನಿನ್ನ ನಗುವಲಿ ನಿನ್ನ ಉಸಿರಲಿ ಒಂದಾಗುವೆನು ನಾ ಅದರಲಿ. ಪ್ರತಿ ಕ್ಷಣದಲ್ಲೂ ನಿನ್ನ ಕಾಯುವೆ ನಾ, ಕಾಡುವೆ ಏತಕ್ಕೆ ಇದರದ ರೂಟೇಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ಯಶವಂತಪುರ ಬಿಟ್ಕೊಡಕ್ಕೆ ಚಿಕ್ಕಬಾಣವರ ಸ್ಟಾಪ್ ಆಗಿದ್ವಿ. ಚಿಕ್ಕಬಾಣವರ, ನೆಲಮಂಗಲ ಹಿಂಗೆ ಸ್ಟಾಪ್ ಹಾಕುವಂತ ಇದು ಹಾಸನ ಹೋಗುತ್ತೆ ರೀ. ಒಂದು 10 ಗಂಟೆಗೆ ಹಾಸನ ಹೋಗುತ್ತೆ. ಹಾಸನದಿಂದ ಸಕಲೇಶ್ಪುರ, ಸುಬ್ರಹ್ಮಣ್ಯ, ಕಬಕಪುತ್ತೂರು, ಬಂಟವಾಳ ಮೇಲೆ ಮಂಗಳೂರು ಜಂಕ್ಷನ್ ಹೋಗುತ್ತೆ ರೀ. ಮಂಗಳೂರು ಜಂಕ್ಷನ್ ಒಳಗೆ ಲೋಕೋ ರಿವರ್ಸಲ್ ಆಗಿ ಉಡುಪಿ, ಕುಂದಾಪುರ ಮೇಲೆ ಹೋಗಿ ತಲುಪುತ್ತೆ ಕಾರವಾರಕ್ಕೆ. ಸೊ ಇದೇನೈತಲ್ಲ ರಾತ್ರಿ 11ಕ್ಕೆ ಹೋಗಿ ಕಾರವಾರಕ್ಕೆ ತಲುಪದ್ರಿ. ಡಾಟ್ ಆನ್ ಟೈಮ್ 10:05 ನಾವು ಅರೈವಾದೀವ್ರಿ ಈಗ ಹಾಸನ ಜಂಕ್ಷನ್. ಸೌತ್ ವೆಸ್ಟರ್ನ್ ರೈಲ್ವೇಸ್ ಒಳಗೆ ಸ್ಟೇಷನ್ ಡೆವಲಪ್ಮೆಂಟ್ಸ್ ಅಂತೂ ಚಲೋ ನಡೆದೈತೆ ರೀ. ಅದ್ರ ಬಗ್ಗೆ ಒಂದು ಮಾತಿಲ್ಲ. ಎಲ್ಲ ಸ್ಟೇಷನು ಅಂಡರ್ ಡೆವಲಪ್ಮೆಂಟ್ ಅದಾವ. ಪೂರ್ತಿ ಹಿಂದೆ ಬಂದದ್ದು ನಮ್ಮ ಕೋಚ, ಮುಂದೆ ಸ್ಟೇಷನ್ ಐತಿ, ಅಲ್ಲಿ ನಿಮ್ಗೆ ಊಟದ ಸ್ಟಾಲ್ಗಳೆಲ್ಲ ನೋಡಕ್ಕೆ ಸಿಗ್ತಾವೆ. ಸೊ ಹಾಸನ ಬಂದ್ಬಿಟ್ಟು ಒಂದು ಬಿಗ್ಗೆಸ್ಟ್ ಜಂಕ್ಷನ್ ಪಾಯಿಂಟ್. ಇಲ್ಲಿಂದ ಒಂದು ಲೈನ್ ಹೋಗುತ್ತೆ ಮೈಸೂರಿಗೆ, ಒಂದು ಲೈನ ಮಂಗಳೂರಿಗೆ ಹೋಗುತ್ತೆ, ಒಂದು ಲೈನ ಅರಸೀಕೆರೆಗೆ ಹೋಗುತ್ತೆ. ಸೊ ಟೋಟಲ್ 4 ಲೈನ ನಾವು ಒಂದು ಬರೋವಂಥ ಬೆಂಗಳೂರು ಲೈನ್. ಸಬ್ಸ್ಕ್ರೈಬರ್ ಸಿಕ್ಕಾರ ನೋಡ್ರಿ ಇಲ್ಲೇ ಇವರು ಟ್ರೈನ್ ಇದು. ನನ್ನ ಸ್ಟೋರಿ ನೋಡಿದ್ರಲ್ಲ ನೀವು? ನಾನು ಸ್ಟೋರಿ ಹಾಕಿದ್ದೆ, ಸ್ಟೋರಿ ನೋಡ್ಯಾರ, ಅದಕ್ಕೆ ಅವರು ಭೇಟಿಯಾಗಿ ಬಂದಾರ. ಎಲ್ಲಿ ಹೋಗ್ತಿರೋದು? ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡೋಕೆ ಡಿಪಾರ್ಟ್ ಆದ್ವಿ ರೀ ನಾವೀಗ. 10 ನಿಮಿಷ ಸ್ಟಾಪ್ ಇತ್ತು ನಮ್ದಿಲ್ಲಿ. ಫೈನಲಿ ನಾವೀಗ ಸಕಲೇಶ್ಪುರ ರೀಚ್ ಆಗಿರೋದೀವಿ. ಇದ್ರದ್ದು 180 ಡಿಗ್ರಿ ವ್ಯೂ ನೋಡ್ರಿ ನೀವು. ಇದೇನೈತಲ್ಲ ಇದನ್ನು ನಾವು ಅಲ್ಲಿ ಕಂಟ್ರೋಲ್ ಇರುತ್ತಂತ ಅನ್ನ ಹೇಳ್ಯಾರ, ಅದರಿಂದ ನಾವು ಚೇಂಜ್ ಮಾಡಿಸ್ಬೋದು ಅಂತ. ಇಲ್ಲೇ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಐತಿ. ಬಟ್ ಇದ್ರೊಳಗೆ ಇಂಡಿಯನ್ ರೈಲ್ವೇಸ್ ವೆಲ್ಕಮ್ಸ್ ಯು ಅಂಥೇಳಿ ಕನ್ನಡ ಮತ್ತು ಕನ್ನಡ ಅಂತಂದ್ರೆ ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಬಿಟ್ರೆ ಏನೂ ಬರೋಂಗಿಲ್ಲ. ಇಲ್ಲೇ CCTV ಕ್ಯಾಮ್ರಾ ಐತಿ 2 ಸೈಡ. ಮತ್ತು ಇಲ್ಲಿ ನಿಮ್ಗೆ ಟಾಯ್ಲೆಟದ್ದು ವೇಕೆಂಟ್ ಸ್ಟೇಟಸ್ ಮತ್ತು ಏನೈತಲ್ಲ ನಿಮ್ಗೆ ತೋರಿಸುತ್ತೆ. ಫುಲ್ಲಿ ಏರ್ ಕಂಡೀಷನ್ಡ್ ಕೋಚ್ ಈ ವಿಸ್ಟಾಡೋಮ್ ಕೋಚ್ ಆಗಿರತ್ತೆ ರೀ. ಹೇಮಾವತಿ ರಿವರ್ನ ನಾವು ಕ್ರಾಸ್ ಮಾಡ್ತೇವೆ ರೀ ಸಕಲೇಶ್ಪುರಕ್ಕಿಂತ ಮೊದಲ. ಫೈನಲಿ ಸಕಲೇಶ್ಪುರಕ್ಕೆ ವ್ಯಾಪ್ 7 ಲೊಕೊಮೋಟಿವ್ಸ್ ಎಂಟ್ರಿ ಹೊಡೆದ ನೋಡ್ರಿ. KGM ಅದು ಇವಾಗ ಟೆಸ್ಟಿಂಗ್ ಮಾಡಿದ್ದು ರೀಸೆಂಟಾಗಿ ಘಾಟ್ ಒಳಗೆ. ಹನ್ನೊಂದು 5ಕ್ಕೆ ಬರೋ ಟೈಮಿಂಗ್ ಇತ್ತು ರೀ. 11:04 ಬಂದೆ. 1 ಮಿನಿಟ್ ಬಿಫೋರ್ ನಾವು ಎಂಟ್ರಾಗೇವಿ ಸಕಲೇಶ್ಪುರಕ್ಕೆ. 15 ನಿಮಿಷ ಸ್ಟಾಪ್ ಐತ್ರಿ ಈ ಟ್ರೈನದ್ದು. ಯಾಕಂತಂದ್ರೆ ಇಲ್ಲಿ ಆ್ಯಡ್ ಮಾಡ್ತಾರೆ ಬ್ಯಾಂಕರ್ ಲೊಕೊಮೋಟಿವ್. ಇನ್ನು ನಾವು ಘಾಟ್ ಸೆಕ್ಷನ್ನ ಇಳ್ಕೊಂತ ಹೋಗಿ ಅದು ಸಿ ಲೆವೆಲ್ನ ನಾವು ಆಲ್ಮೋಸ್ಟ್ ಟಚ್ ಮಾಡಿಬಿಡ್ತೇವೆ. ಅದ್ರ ಸಂಬಂಧ ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ಘಾಟ್ ಒಳಗೆ ಏನೋ ಅಹಿತಕರ ಘಟನೆ ಆಗದೇ ಇರಲಿ, ಬ್ರೇಕಿಂಗ್ ಒಳಗೆ ಹೆಲ್ಪ್ ಆಗಲಿ ಅಂತೇಳಿ ಮುಂದೆ 2 ಬ್ರೇಕಿಂಗ್ ಲೊಕೊಮೋಟಿವ್ಸ್ನ ಆ್ಯಡ್ ಮಾಡ್ತಾರೆ. ಸೊ
ನೀವು ಇಲ್ಲಿ ನೋಡ್ಬೋದು ಇಲ್ಲೇ ಈ ರೂಟ್ ಒಳಗೆ ಕಂಟಿನ್ಯೂಸ್ ಆಗಿ ಟ್ರಯಲ್ ನಡೆಯತ್ತವ್ರಿ ಎಲೆಕ್ಟ್ರಿಫಿಕೇಷನ್ ಅದು. ಯಾಕಂದ್ರೆ ಒಂದೇ ವಾರ ಓಡಿಸ್ತಾನೆ ಅಂತ ಹೇಳತ್ತಾರ ಬರೋ ದಿನಗಳೊಳಗೆ. ಸೊ ಮಂಗಳೂರಿಂದ ಬೆಂಗಳೂರು ಇದರ ಟೈಮಿಂಗ್ ಇದು ಎಲ್ಲ ಬಂದಿತ್ತು, ಟ್ರಯಲ್ ರನ್ ಬಂದಿತ್ತು, ಬಟ್ ಕ್ಯಾನ್ಸಲ್ ಆತ. ಇದಾದ್ಮೇಲೆ ನಾವು ಡಿಪಾರ್ಟ್ ಆಗ್ಬಿಡ್ಕ ನಾವು ಘಾಟ್ ಸೆಕ್ಷನಿಗೆ ಎಂಟ್ರ್ ಆಗ್ತೀವಿ. ಕಂಟಿನ್ಯೂಸ್ ಮಳೆ ಆಗತ್ತೈತಿ ದೋಣಿಗಲ್ ಒಳಗೆ. ನಾನು ಭಾಳ ಎಕ್ಸೈಟೆಡ್ ಅದೀನಿ ಆ ಪಾರ್ಟ್ ನೋಡೋಕೆ. ಪ್ರತಿ ವರ್ಷ ನಾನು ಈ ಸೆಕ್ಷನ್ ಒಳಗೆ ಈ ಟ್ರೈನ್ ಮಾಡೋದು ಅದೊಂದು ಮೂಮೆಂಟ್ಗೋಸ್ಕರ ರೀ. ಆ ಮೂಮೆಂಟ್ ನಿಮಗೂ ನಾನು ತೋರ್ಸೋಕೆ ಎಕ್ಸೈಟೆಡ್ ಅದೀನಿ. ಇಲ್ಲಿ ನೋಡ್ಬೋದು ನೀವು ಮುಂದಿನ ಸೈಡ್ 1 2 ಬರೀ ಒಂದೇ ಲೊಕೊಮೋಟಿವ್ ಆ್ಯಡ್ ಮಾಡ್ಯಾರ ಬ್ರೇಕಿಂಗಿಗೆ. ದೋಣಿಗಲ್ನ ನಾವು ಡಿಪಾರ್ಟ್ ಆಗತ್ತೀವಿ ರೀ. ಮಳೆ ಹನಿನೂ ಇಲ್ಲೇ ಸ್ಟಾರ್ಟ್ ಆತ. ಇದಕ್ಕೆ ಹಿಂದೆ ಪುಷ್ ಮಾಡೋಕೆ ಬ್ಯಾಂಕರ್ಸ್ ಅಟ್ಯಾಚ್ ಮಾಡಿರ್ತಾರೆ ನೋಡ್ರಿ. ನಾವೀಗ ದೋಣಿಗಲ್ಲಿಂದ ಡಿಪಾರ್ಟ್ ಆಗತ್ತೀವಿ. ವೆದರ್ ನೋಡ್ರಿ ನೀವು ಅಷ್ಟೇ. ಮುಂದೆ ಘಾಟ್ ಎಂಟ್ರ್ ಆಗೋಕ್ಕಿಂತ ಮೊದಲು ಈ ವೆದರ್ ಸೈನ್ಸ್ ಈಸ್ ಅ ಗುಡ್ ಸೈನ್. ನಾನು ಈ ಮಸ್ತ್ ತಂಪು ವೆದರ್ ಒಳಗೆ ಕಾಫಿ ಎಂಜಾಯ್ ಮಾಡತ್ತೀನಿ. ಓ ಮಳೆ ಬಂದ ಬಿಡುತ್ತೆ. ವಾವ್, ಇದೇ ನೋಡ್ರಿ ಘಾಟದ ಎಂಟ್ರೆನ್ಸ್ ಪಾಯಿಂಟ್ ಅಂತ ಹೇಳ್ಬೋದ. ಈ ಇದೇನು ಹಳ್ಳ ಹರಿತೈತಲ್ಲ, ಈ ಹಳ್ಳ ಬಂತಂದ್ರೆ ನಿಮ್ಗೆ ಘಾಟ್ ಸ್ಟಾರ್ಟ್ ಅದ ಅಂತೇಳಿ ತಿಳ್ಕೊಂಬಿಡ್ಬೋದು. ಫಸ್ಟ್ ಟನಲ್ ಇದೆ ನೋಡ್ರಿ ನಮ್ದು, ಟನಲ್ ನಂಬರ್ 1. ವಾವ್, ಫುಲ್ ಫಾಗ್ ಬಂದೈತೆ ನೋಡ್ರಿ ಇಲ್ಲಿ ಕಡಗರವಳ್ಳಿಕ್ಕಿಂತ ಮೊದಲೇ. ಲ್ಯಾಂಡ್ ಸ್ಲೈಡ್ ಆಗದೆ ಇರಲಿ ಅಂತಂಥೇಳಿ ಎಲ್ಲ ಕಡೆ ಇಂಥದ್ದು ನಿಮ್ಗೆ ಜಾಲಿ ನೋಡೋಕೆ ಸಿಗುತ್ತೆ ರೀ. ಈ ಜಾಲಿಯಿಂದ ಏನಾಗತ್ತೆ ಅಂತಂದ್ರೆ ಅದು ಆಗೋದಿದ್ರು ತಡೆ ಹಿಡಿಬೋದು ಟ್ರ್ಯಾಕ್ ಮೇಲೆ ಬೀಳಂಗೆ. ಇದೊಂದು ಕೆಲಸ ಚಲೋ ಮಾಡ್ಯಾರ ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರು. ಇಲ್ಲಿ ನೋಡ್ರಿ ಟೈಮ್ 12:11 ಲಿಟ್ರಲಿ ಫೀಲ್ ಆಗತ್ತಿದೆ ಬೆಳಗಿನ 5 ಗಂಟೆ ಟೈಪ್ ನೋಡ್ರಿ. 5:05 ಹೆಂಗೆ ಆಗಿರುತ್ತಲ್ಲ, ಸ್ವಲ್ಪ ಬಿಸಿಲು ಬರ್ತಿರುತ್ತೆ ಆ ಟೈಪ್ ಆಗೈತಿ. ವಾಹ್, ಏನು ಮಳೆ ಬಂತು ನಮಗೆ. ವೆಲ್ಕಮ್ ಟು ಮಾನ್ಸೂನ್ 2K26. ಇದ್ರದ್ದೇ ವೇಟ್ ಇತ್ತು ನೋಡ್ರಿ. ಕಡಗರಹಳ್ಳಿ ಡಿಪಾರ್ಟ್ ಆದ್ವಿ, ಮಳೆ ಸ್ಟಾರ್ಟ್ ಆಗುತ್ತೆ.
ಇಲ್ಲಿ ಆನಿದ ಓಡಾಟ ಐತಂಥೇಳಿ ಸಿಂಬಾಲ್ ಮಾಡ್ಯಾರ ನೋಡ್ರಿ ಇಲ್ಲಿ. ಅಂದ್ರೆ ಲೋಕೋ ಪೈಲಟ್ ಗಾರ್ಡ್ ಅವ್ರು ಏನರ ಓಡಿಸೋದು ಮುಂದೆ ಅವ್ರು ಒಂದು ಸ್ವಲ್ಪ ಅಲರ್ಟ್ ಆಗಿರಲಿ, ಇಲ್ಲಿ ಆನಿ ಮೂಮೆಂಟ್ ಐತಂಥೇಳಿ ನೋಡ್ಬೋದು ನೀವು. ಇಲ್ಲಿ ಪೂರ್ತಿ ರೂಟ್ ಎಲೆಕ್ಟ್ರಿಫೈಡ್ ಆಗಿಬಿಟ್ಟೈತಿ. ಒಂದೇ ಬರತ್ತು ಏನು ವೇಟಿಂಗ್ ಒಳಗೆ ಐತಿ. ವಾವ್, ಈ ವ್ಯೂ ಪಾಯಿಂಟ್ ನೋಡ್ರಿ. ನಾನು ರೀಸೆಂಟಾಗಿ 2 ತಿಂಗಳ ಹಿಂದೆ ನಿಮ್ಗೆ ಈ ರೂಟ್ ತೋರಿಸಿದ್ದೆ. ಇದೆಲ್ಲ ಕಾಡ್ಗಿ ಹತ್ಕೊಂಡಿತ್ತು. ಈಗ ಅಲ್ಲೇ ಇಲ್ಲೇ ಏನು ಹೇಳ ನಿಮ್ಗೆ ವರ್ಡ್ಸ್ ಇಲ್ಲ ನನ್ನ ಹತ್ರ. ಎಡಕುಂಬ್ರಿ ಸ್ಟೇಷನ್ ಒಳಗೆ ಪೂರ್ತಿ ಫಾಗಿ ಐತ್ರಿ. ಬರ್ರಿ ನೋಡೋಣ ಅಂತ. ಇಲ್ಲಿ ಎಡಕುಂಬರಿ ಎಂಟ್ರ್ ಆಗತ್ತೀವಿ ನಾವು ಈಗ. ಇಲ್ಲಿ ನಮಗೆ ಕ್ರಾಸ್ ಆಗತ್ತೈತಿ WDG 6G 69111. ಸ್ಟೇಷನದ ಪ್ಯಾರಲಲ್ ಆಗಿ ನನ್ನ ಮೋಡಗಳದ ಮೂಮೆಂಟ್ ನೋಡ್ಬೋದು ನೀವು ಇಲ್ಲಿ. ನಿಮ್ಗೆ ಸ್ಟಾರ್ಟಿಂಗ್ ಒಳಗೆ ಫಾಗ್ ತೋರಿಸಿದ್ದೆ, ಅದನ್ನು ನೋಡ್ರಿ ಒಂದಿಟ್ಟು ಬ್ಯಾಕ್ ಹೋಗಿ. ಈಗಿನ ಫಾಗ್ ನೋಡ್ರಿ ಇದು ಪೂರ್ತಿ ಅದ. ಮುಂದೆ WDG 6G ಅಂತೂ ಫಾಗ್ ಒಳಗೆ ಮುಚ್ಚೋಗೈತೆ ಅನ್ಸತ್ತೆ ನನಗರ. ವಾವ್, ಈ ಕೋಚ್ ಅಡ್ಡಾಗತ್ತಿತ್ತು, ಅದಕ್ಕೆ ಹಿಂದೆ ಬಂದ್ಬಿಟ್ಟೆ ನೋಡ್ರಿ ಇಲ್ಲಿ. ನಾವು ಅಲ್ಲಿಂದ ಬಂದೀವಿ ನೋಡ್ರಿ. ಈಗ ಅದೇ ಎಡಕುಂಬ್ರಿ ರೈಲ್ವೆ ಸ್ಟೇಷನ್. ಇಲ್ಲಿ ಕಾಣತದ ನೋಡ್ರಿ ಮುಂದೆ ಲೋಕೋ. ಸೊ ಆ ಗುಡ್ಡನ ನಾವು ಸುತ್ತಕೊಂಡು ಈ ಸೈಡ್ ಬಂದ. ಎಷ್ಟೋ ಜನ ಟ್ರೆಕ್ಕಿಂಗ್ ಮಾಡಿ, ಜೀಪ್ ಸಫಾರಿ ಮಾಡಿ ಇಷ್ಟು ಚಂದ ಇರುವಂಥ ವ್ಯೂಸ್ ಎಲ್ಲ ನೋಡೋಕೆ ಹೋಗ್ತಾರೆ ರೀ, ಸಾವಿರಾರು ರೂಪಾಯಿ ಖರ್ಚು ಮಾಡಿ. ಬಟ್ ನಮ್ಮ ಇಂಡಿಯನ್ ರೈಲ್ವೇಸ್ ಒಳಗೆ ನೀವು ಮಿನಿಮಮ್ ಖರ್ಚು ಒಳಗೆ ಇಷ್ಟು ಮಸ್ತ್ ವ್ಯೂಸ್ ಎಲ್ಲ ಎಂಜಾಯ್ಮೆಂಟ್ ತೊಗೋಬೋದ. ಥ್ಯಾಂಕ್ಸ್ ಟು ಇಂಡಿಯನ್ ರೈಲ್ವೇಸ್. ಸ್ಟಾರ್ಟ್ ಮುಂದೆ ಬೆಸ್ಟ್ ಥಿಂಗ್ ಇದೆ ನೋಡ್ರಿ. ಒಳಗೆ ಮಸ್ತ್ ಕುಂತ್ಕೊಂಡು ಎಂಜಾಯ್ ಮಾಡ್ಬೋದು. ಈಗ ಟನಲ್ ಒಳಗೆ ಹೊಂಟದ ಗಾಡಿ ನೀವು ನೋಡ್ಬೋದು ಇಲ್ಲಿ. ವಾವ್, ಏನು ಕಾಣತದ್ರಿ. ಮತ್ತು ಇವೇನು ಪೋಸ್ಟರ್ಸ್ ನೋಡತ್ತೇವರಲ್ಲ, ಇವೆಲ್ಲ ಬಂದ್ಬಿಟ್ಟು ಬಿಹಾರ್ ಟೂರಿಸಮದ ಇಲ್ಲೇ ಅಡ್ವರ್ಟೈಸ್ಮೆಂಟ್ ಮಾಡ್ರೆ. ಸೀಟ್ ಒಳಗೆ ನನಗೆ ಕುಂತು ನೀವು ಎಷ್ಟು ಬೆಸ್ಟ್ ವ್ಯೂಸ್ ಎಂಜಾಯ್ ಮಾಡ್ಬೋದು.
ಕೋಚಿಗೆ ಅಟ್ಯಾಚ್ಡ್ ಆಗಿ ನಿಮ್ಗೆ ಹಿಂದೆ ಗ್ಯಾಲ್ರಿ ನೋಡೋಕೆ ಸಿಗುತ್ತೆ ಈ ಗ್ಯಾಲ್ರಿಯಿಂದ ನೀವು ಹಿಂದೆ ಬರೋ ವ್ಯೂಸ್ನೆಲ್ಲ ಎಂಜಾಯ್ ಮಾಡ್ಬೋದು. ಮೇನ್ ಥಿಂಗ್ ವಿಸ್ಟಾಡೋಮದು ಅನ್ಸೋದೇ ಇದೆ ನೋಡ್ರಿ, ಇಲ್ಲಿ ನೋಡ್ರಿ ಇಲ್ಲ ನೋಡ್ರಿ ಟನಲ್ನ ನೀವು ಡೀಪಾಗಿ ಇದು ನೋಡ್ಬೋದು. ಹೆಂಗೆ ಗಾಡಿ ಒಳಗೆ ಕುಂತಾಗ ಮುಂದಿನ ವ್ಯೂ ನೋಡ್ಬೇಕಂತೇಳಿ ಮುಂದೆ ಬಡ್ದಾಡಿ ಕುಂದಿರ್ತಾರಲ್ಲ ಹಂಗೆ ನೀವು ವಿಸ್ಟಾಡೋಮ್ ಒಳಗೆ ಇದು ಹಿಂದಿನ ವ್ಯೂ ತೊಗೋಬೋದು. ಸೊ ಬೆಂಗಳೂರಿಂದ ಮಂಗ್ಳೂರಿಗೆ ಬರತ್ತಾರೆ ಅಂದ್ರೆ ಅಷ್ಟೇ ಇದು ಹಿಂದಿನ ವ್ಯೂ ನಿಮಗೆ ನೋಡೋಕೆ ಸಿಗುತ್ತೆ. ಇಲ್ಲ ಅಂತಂತಂದ್ರೆ ಮಂಗಳೂರಿಂದ ಬೆಂಗಳೂರಿಗೆ ಹೊಂಟ್ರಂತಂದ್ರೆ ಇಲ್ಲಿ ನಿಮಗೆ ಇಂಜಿನ್ ನೋಡೋಕೆ ಸಿಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ನೀವು ವ್ಯೂ ನೋಡೋಕೆ ಆಗಂಗಿಲ್ಲ. ನೋಡ್ರಿ ಈಗ ಟನಲ್ ಒಳಗೆ ಹೊಂಟ ಟ್ರೇನ ಟನಲ್ನು ನಾವು ಇದ್ರೊಳಗೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಕಂಡೀಷನ್ ನೋಡ್ರಿ ಇಲ್ಲೇ ಎಷ್ಟು ಹೊಲಸಾಗೈತಿ. ಯಶವಂತಪುರ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಕ್ಲೀನ್ ಮಾಡೇ ಇಲ್ಲರಿ ಗಾಡಿನ. ನಾವು ಆನ್ಬೋರ್ಡ್ OBHS ಕೇಳಿದ್ವಿ, ಅವ್ರು ನಾವೇನು ಮಾಡೋಣ ನಮ್ದು ಬರೀ ಆನ್ಬೋರ್ಡ್ ಕೆಲಸ ಅಂದ್ರೆ ಜನ ದುಡ್ಡು ಕೊಟ್ಟು ವಿಸ್ಟಾಡೋಮ್ ಒಳಗೆ ಟ್ರಾವೆಲ್ ಮಾಡಿದಾಗ ಇದೆಲ್ಲ ವ್ಯೂಸ್ನ ಎಂಜಾಯ್ ಮಾಡ್ಬೇಕು ಒಳಗೆ ಕುಂತ್ಕೊಂಡ ಅಂತಂಥೇಳಿ. ಬಟ್ ಮ್ಯಾನೇಜ್ಮೆಂಟ್ ಎಷ್ಟು ಹೊಲಸೈತೆ ಅಂದ್ರೆ ಈ ಟ್ರೈನದ್ದು ಅಂದ್ರೆ ಈ ವಿಸ್ಟಾಡೋಮ್ ಕೋಚದ್ದು 2 ವರ್ಷದಿಂದ ನೋಡಿವಿ ನಾವು ಇದೇ ಟೈಪ್ ಇರುತ್ತೆ ಇದು ಕಂಡೀಷನ್. ಯಶವಂತಪುರ CDO ಇದ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೇಬೇಕು. ಯಾಕಂತಂದ್ರೆ ಜನ ದುಡ್ಡು ಕೊಟ್ಟು ಟ್ರಾವೆಲ್ ಮಾಡೋದು ಇದಕ್ಕೆ 10 ಪಟ್ಟು ಜಾಸ್ತಿ ದುಡ್ಡು ಕೊಡೋದೈತಿ. ಸುಮ್ಮನೆ ಡೋರಿಗೆ ಹೋಗಿ ನಿಂತು ನೋಡೋದಾಗಿದ್ದರೆ 150 ರೂಪಾಯಿದೊಳಗೆ ಜನರಲ್ ಟಿಕೆಟು ಸಿಗುತ್ತೆ. ಸೊ ಅದನ್ನು ತೊಗೋಬೋದಲ್ಲ 1500 ರೂಪಾಯಿ ಕೊಟ್ಟು ಈ ವಿಸ್ಟಾಡೋಮ್ ಕೋಚ್ ಬುಕ್ ಮಾಡೋದಕ್ಕೆ ಈ ವ್ಯೂಸ್ನ ಎಂಜಾಯ್ ಮಾಡೋಕೆ. ಬಟ್ ಈ ವ್ಯೂಸ್ ಎಂಜಾಯ್ ಮಾಡ್ಬೇಕಂತಂದ್ರೆ ನೋಡ್ರಿ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಇಲ್ಲ. ನಮ್ದು ಇನ್ನೂ ಬೇಕಾ ಹಿಂದಿನ ಗ್ಯಾಲ್ರಿ ಅಂತೂ ಹೇಳೋದು ಬೇಕಾಗೇ ಇಲ್ಲ. ವಿಸ್ಟಾಡೋಮ್ ಒಳಗೆ ನನಗೆ ಬೆಸ್ಟ್ ಪಾರ್ಟ್ ಅನ್ಸೋದು ಟನಲ್ ಒಳಗೆ ಎಂಟ್ರಿ ಆಗೋದು ಮತ್ತು ಎಕ್ಸಿಟ್ ಆಗೋದು. ಈಗ ನೋಡ್ರಿ ಪೂರ್ತಿ ಕತ್ಲಾದಂಗೆ ಆಗೈತಿ. ಸೊ ಎಕ್ಸಿಟ್ ಹಾಕಿವಿ ಅವಾಗ ತೋರಿಸ್ತಾನೆ ನಿಮ್ಗೆ. ನಾನು ಇಷ್ಟ ನೋಡ್ಕೊಂಡೇವೆ. ವಾವ್, ಈ ಟ್ರಾನ್ಸಿಷನ್ ನಂಗೆ ಭಾಳ ಅನ್ಸ. ಈ ಘಾಟ್ ಸೆಕ್ಷನ್ ಇದ್ದ ಲಾಸ್ಟ್ ಸ್ಟ್ರೆಚ್ ನೋಡ್ರಿ ಇದು ಶಿರುಬಾಗಿಲು ರೈಲ್ವೆ ಸ್ಟೇಷನ್. ಶಿರಿವಾಗಿಲು ಅಂತಾರೆ ಇವ್ರ, ಬಾಗಿಲು ಅಲ್ಲ ಶಿರುವಾಗಿಲು. ಸೊ ಈ ಸೈಡಿಂದ ಎಂಟ್ರೆನ್ಸ್ ಆಗೋದು ಮುಂದೆ ಇದು ಬೆಸ್ಟ್ ವ್ಯೂ ಇರುತ್ತೆ. ಬಟ್ ನಮ್ದು ಹಿಂದಿನ ವ್ಯೂ ನೋಡ್ರಿ ಇಲ್ಲೇ ಏನಿಲ್ಲೇ ಇಲ್ಲ. ಸೊ ವಿಸ್ಟಾಡೋಮದ ಮಜಾನೇ ಇದೆ. ಲಾಸ್ಟ್ ಮಟ್ಟ ನೀವು ಎಂಡ್ ತನೂ ನೋಡ್ಬೋದು. ಇಲ್ಲೇ ಟ್ರ್ಯಾಕ್ ಮೇಂಟೆನೆನ್ಸ್ ಗಾಡಿನೂ ನೋಡೋಕೆ ಸಿಗುತ್ತೆ ನಿಮ್ಗೆ. ಜಾಸ್ತಿ ಹೊತ್ತು ಸ್ಟಾಪ್ ಆಗಲಿಲ್ಲ, ನಾವು ಇಲ್ಲೇ ಡಿಪಾರ್ಟು ಆಗಿಬಿಟ್ಟಿವಿ. ಇಲ್ಲೇನು ಅಷ್ಟೇನು ಮಳೆ ಇಲ್ಲ. ಬಟ್ ನಮಗೆ ಮಳೆ ಸಿಕ್ಕಿದ್ದ ಎಡಕುಂಬ್ರಿ ಮತ್ತು ಕಡಗರವಳ್ಳಿ ಮಿಡಲ್. ಟೈಮ್ ನೋಡ್ಬೋದು ಇಲ್ಲೇ ಆಲ್ಮೋಸ್ಟ್ 1:53 ಆಗತ್ತೈತಿ. 11:00 ಏನೋ ನಮ್ದು ನೆಟ್ವರ್ಕ್ ಹೋಗಿದ್ರಿ. 2 ಗಂಟೆ ಮಟ್ಟ ನೆಟ್ವರ್ಕ್ ಇಲ್ಲ. ನೀವೇನ್ರ ಈ ರೂಟ್ ಒಳಗೆ ಟ್ರಾವೆಲ್ ಮಾಡತ್ತೀರಿ ಅಂದ್ರೆ ಸುಬ್ರಹ್ಮಣ್ಯಕ್ಕಿಂತ ಮೊದಲು ಅಥವಾ ಸುಬ್ರಹ್ಮಣ್ಯ ಆದಕ್ಕಿಂತ ಮೊದಲು ಸಕಲೇಶ್ಪುರಕ್ಕಿಂತ ಮೊದಲು ನೀವು ಯಾರಿಗಾರ ಫೋನ್ ಮಾಡೋದಿತ್ತಂದ್ರೆ ನಿಮ್ದು ಅರ್ಜೆಂಟ್ ಕೆಲಸಗಳದಾವ ಅಂತಂದ್ರೆ ಮುಗಿಸ್ಕೊಂಬಿಟ್ರಿ. ಯಾಕಂತಂದ್ರೆ 3 ತಾಸು ಘಾಟ್ ಒಳಗೆ ನಿಮ್ಗೆ ಸ್ವಲ್ಪ ನೆಟ್ವರ್ಕ್ ಸದ್ಯಕ್ಕೆ ಬರೋಂಗಿಲ್ಲ. ಯಾವಾಗಾರ ಒಂದು ಕಡ್ಡಿ ಬರುತ್ತೆ ನಿಮ್ಗೆ ಅಷ್ಟೇ. ಅದ್ರೊಳಗೆ ನೀವು ನಿಮ್ಮ ಏನರ ಅರ್ಜೆಂಟ್ ವರ್ಕ್ಸ್ ಇದ್ರೆ ಅದನ್ನು ಪೂರಿ ಮಾಡ್ಕೊಳಕ್ಕೆ ಆಗೋಲ್ಲ. ಸೊ ಈ ರೂಟ್ ಒಳಗೆ ಟ್ರಾವೆಲ್ ಮಾಡತ್ತಾರೆ ಅಂದ್ರೆ ಇದನ್ನು ನೆನ್ಬಿಟ್ಕೋರಿ. ಈ ಸೀಟ್ನ ನೀವು 180 ಡಿಗ್ರಿ ರೋಟೇಟ್ ಮಾಡ್ಕೋಬೋದು ಅಂತ ಹೇಳಿದ್ನಲ್ರಿ. ಇಲ್ಲೇ ಲಿವರ್ ಇರುತ್ತೆ. ಸೊ ಇದನ್ನು ಪ್ರೆಸ್ ಮಾಡಿ ನೀವು ಇದನ್ನು ಹಿಂಗೆ ರೋಟೇಟ್ ಮಾಡ್ಕೋಬೋದು. ಬಟ್ ಒಂದೇ ಟೈಮಿಗೆ ನೀವು 2 ರೋಟೇಟ್ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಅವ್ರು ರೋಟೇಟ್ ಮಾಡ್ಕೊಂಡಿದ್ದಕ್ಕೆ ಇಲ್ಲಿ ಹಾಫ್ ರೋಟೇಟ್ ಆಗೈತೆ ಅಷ್ಟೇ. ಸೊ ಇದ್ರೊಳಗೆ ಕುಂತು ನೀವು ಏನು ಗಾರ್ಡ್ ಸೆಕ್ಷನ್ ಬಂದಲ್ಲ ಅದ್ರ ಪೂರ್ತಿ ಮಜಾನ ತೊಗೋಬೋದು. ಸೊ ಹೆಂಗೆ ಕಾಣುತ್ತೆ ಅಂತೇಳಿ ನಾ ಕುಂದಿರ್ತೀನಿ ತೋರಿಸ್ತಾರೆ. ಹಿಂಗೆ ಆರಾಮಾಗಿ ಕುಂತ ಇದು ಇನ್ನೂ ರೋಟೇಟ್ ಆಗುತ್ತೆ. ಸೊ ನಿಮ್ಮ ಬಾಜುದವ್ರು ರೋಟೇಟ್ ಮಾಡಿಲ್ಲ ಅಂದ್ರೆ ನೀವು ರೋಟೇಟ್ ಮಾಡ್ಕೋಬೋದು. ಆ್ಯಟ್ ಎ ಟೈಮ್ ಇಬ್ಬರು ಮಾಡ್ಕೊಳಕ್ಕಾಗಂಗಿಲ್ಲ, ಅದೊಂದು ಪ್ರಾಬ್ಲಮ್ ಆಗುತ್ತೆ. ಅದು ಬಿಟ್ರೆ ನೀವು ಕಂಟಿನ್ಯೂಸ್ ರೂಟದ ಮಜಾ ಬರೀ ಹಿಂಗೆ ಕುಂತು ನೋಡ್ಕೊಂತ ಹೋಗೋದು. ಬಟ್ ಆ್ಯಸ್ ಅ ರೈಲ್ ಫ್ಯಾನ್ ನೋಡ್ರಿ ನನಗೆ ಹಿಂಗೆ ಸೀದಾ ಕುಂದ್ರದೇ ಇಷ್ಟ ಆಗುತ್ತೆ. ಯಾಕಂತಂದ್ರೆ ನನಗೆ ಲೋಕೋ ಕಾಣುತ್ತೆ, ಮುಂದಿರೋ ಕೋಚಸ್ ಕಾಣುತ್ತೆ, ನಂಗೆ ಅದ್ರೊಳಗೆ ಮಜಾ ಬರುತ್ತೆ. ಸೊ ನೀವು ವಿಸ್ಟಾಡೋಮ್ ಒಳಗೆ ಇದಕ್ಕೆ ಅಂತ ಬಂದಿರಿ ಅಂತಂದ್ರೆ ಸೊ ಸಕಲೇಶ್ಪುರ ಆದಮೇಲೆ ರೋಟೇಟ್ ಮಾಡ್ಕೊಂಬಿಡ್ರಿ. ಇದು ಶಿರಾಡಿ ಘಾಟ್ಸದ ವಂಡರ್ಫುಲ್ ವ್ಯೂಸ್ದ ಮಜಾನ ನೀವು ತೊಗೋಬೋದು. ಫೈನಲಿ 3 ತಾಸು ಆದಮೇಲೆ ಘಾಟ್ ಒಳಗೆ ಆ ಪ್ರಕೃತಿ ಸೌಂದರ್ಯದ ಮಜಾ ತೊಗೊಂಡ ಮೇಲೆ ನಾವೀಗ ಫೈನಲಿ ಎಂಟ್ರಿ ಆಗೇವ್ರಿ ಸುಬ್ರಹ್ಮಣ್ಯ ರೋಡಿಗೆ. 2:11ಕ್ಕೆ ನಾವು ಅರೈವ್ ಆಗ್ಯಾವ್ರಿ. 9 ನಿಮಿಷ ಬಿಫೋರ್ 2:20ಕ್ಕೆ ಟೈಮಿಂಗ್ ಕೊಟ್ಟಿದ್ರು. ನಾ ಇಲ್ಲಿ ಲೇಟ್ ಆದೀವಿ ಅಂತೇಳಿ ಟೈಮಿಂಗ್ ನೋಡಿದೆ, ಇಲ್ಲ ಬಿಫೋರ್ನ ಬಂದೆವು ನಾವು. ಸೊ ಇದ್ರೊಳಗಂತೂ ಭಾರಿ ಮಜಾ ಬಂತ. ನಮ್ದು ಸ್ವಲ್ಪ ನಿಮಗೆ ಗ್ಲ್ಯಾನ್ಸ್ ಹೇಳ್ತಾನೆ ನೋಡ್ರಿ.
ಏನು ನಾವು ಸಕಲೇಶ್ಪುರ ಇದ್ವಲ್ಲ ಅಲ್ಲೇ ಸ್ವಲ್ಪ ಬಿಸಿಲಿತ್ತು ಬಿಡುಗುಡ್ಕ ಧ್ವನಿಗಳು ಬರ್ತಾನು ಇನ್ನೊಂದು ಸ್ವಲ್ಪ ಹೆಂಗಂದ್ರೆ ಪೂರ್ತಿ ಮೋಡಕ್ಕೆ ಇದೆ ವಾತಾವರಣ ಇತ್ತು ಬಟ್ ಅಲ್ಲಿಂದ ನಮ್ಗೇನದ ಅಪೋಸಿಟ್ ಬರುವಂಥ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆತಲ್ಲ ಕಾಫಿ ಕುಡ್ಕೊಂತ ಹೇಳತ್ತಿದ್ದೀನಿ ನಿಮ್ಗೆ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ಅಲ್ಲಿ ಮಳೆ ಸ್ಟಾರ್ಟ್ ಆಗಿದ್ದೆ ನಾನ್ ಸ್ಟಾಪ್ ನಮ್ಗೆ ಯಾವ್ದು ಕಡಗರವಳ್ಳಿ ಅದಾದ್ಮೇಲೆ ಇದು ಯಾವುದು ಎಡಕುಂಬ್ರಿ ಮಠ ನಮಗೆ ಚಲೋ ಮಳೆ ಸಿಕ್ತು ಆಮೇಲೆ ನಮಗೆ ಫಾಗ್ ಸಿಕ್ತು ಫಾಗ್ ಆದಮೇಲೆ ಮಸ್ತ್ ಕ್ಲಿಯರ್ ಆತ್ರಿ ವೆದರ್ ಕ್ಲಿಯರ್ ಕಂಟಿನ್ಯೂಸ್ ಮಳೆ ಮತ್ತು ವೆದರ್ ಕ್ಲಿಯರ್ ಆಗಲಿಲ್ಲ ಅಂತಂದ್ರೆ ನಿಮ್ಗೆ ಕರ್ವ್ಸ್ ಎಲ್ಲ ತೋರ್ಸೋಕ್ಕಾಗಂಗಿಲ್ಲ ಅದು ಆತು ಒಂದೇ ಟ್ರಿಪ್ ಒಳಗೆ ನಮ್ಗೆ 3 ಟೈಪ್ ವೆದರ್ ನೋಡಕ್ಕೆ ಸಿಕ್ತಾ ಅದು ಪೀಕ್ ಒಳಗೆ ರೀ ಸೊ ಈ ವಿಸ್ಟಾಡೋಮ್ ಒಳಗಂತೂ ಮಜಾ ಅಂತೂ ಬಂತ ಇದೇ ಗ್ಯಾಲ್ರಿ ಅದ ನೀವು ಅದೇನು ವ್ಯೂಸ್ ನೋಡ್ರಿಲ್ಲ ಎಂಜಾಯ್ ಮಾಡ್ಕೊಂತ ಲೈಫ್ ಒಳಗೆ ಒಮ್ಮೆರ ಜೂನ್ 15 ಮೇಲೆ ಜುಲೈ 20 ಒಳಗೆ ಈ ಶಿರಾಡಿ ಘಾಟದ ನೀವು ಮಜಾನ ತೊಗೋಬೋದ್ರಿ ಟ್ರೈ ಮಾಡಿರಿ ವಿಸ್ಟಾಡೋಮ್ ಒಳಗೆ ಇದನ್ನು ಮಾಡೋಕೆ ಜರ್ನಿ ಮಾಡೋಕೆ ಯಾಕಂದ್ರೆ ಎಲ್ಲರೂ ಗೇಟಿಗೆ ಬಂದು ಇದನ್ನು ನೋಡೋದು ಎಲ್ಲ ರಿಸ್ಕಿ ಇರುತ್ತೆ ನೀವು ಸೀಟ್ ಒಳಗೆ ಕುಂತ ಎಂಜಾಯ್ಮೆಂಟ್ ಮಾಡ್ಬೋದು ಸ್ಟೇಷನ್ದಿಂದನೇ ಅನ್ನ ಪಲಾವ್ ತೊಗೊಂಬಂದು ಎಷ್ಟು ಅನ್ನ ಇದಕ್ಕೆ 50 ಅಷ್ಟೇ 50 ರೂಪಾಯಿ ಅಂತ ಉಂಟು ಅದ್ರ ಜೊತೆ ಒಂದು ಸೇಮ ಒಂದು ಪಿಕಲ್ ಕೊಟ್ರೆ ಮತ್ತು ಇಲ್ಲಿ ಏನೇನೋ ತೊಗೊಂಬಂದಾರ ಸಮೋಸ ಲಿಕ್ಕೆ ಹೇಗೆ ಅನ್ನ ಸಮೋಸ ಮತ್ತು ಇಲ್ಲೇ ಮಂಗಳೂರು ಬನ್ಸ್ ಐತಿ ಟೇಸ್ಟ್ ಮಾಡಿದ್ರೆ ಚಲೋ ಐತಿ ಸೊ ಟೇಸ್ಟ್ ಇಲ್ಲ जीरा फ्लेवर मस्त है जीरा बनाना हाँ वो जूसी फ्लेवर दे रहा है बनाना का ये कॉफ़ी ಬೇಗ ಇತ್ತು ಈ ಜರ್ನಿ ಒಳಗೆ ನಾವು ಹೆಂಗೆ ತಪಾಸ್ ಮಾಡಿ ಬಂದಂಗೆ ಆಗೈತೆ ನೋಡ್ರಿ ನಮ್ಗೆ ಎಲ್ಲಿ ಬೇಕು ಅಲ್ಲಿ ಮಳೆ ಆಗತೈತಿ ಎಲ್ಲಿ ನಾವು ಚಂದ ನಮಗೆ ರೂಟ್ ಕವರ್ ಮಾಡ್ಬೇಕಲ್ಲ ಅಲ್ಲೇ ಮಳೆ ನಿಂದ್ರಾತದೆ ಸೊ ವಾಪಸ್ ಸುಬ್ರಹ್ಮಣ್ಯ ಡಿಪಾರ್ಟ್ ಹಾಕೊಡ್ಕೆ ಮಳೆ ಸ್ಟಾರ್ಟ್ ಆದ ಕುಮಾರಧಾರ ನದಿನ ನಾವೀಗ ಕ್ರಾಸ್ ಮಾಡತ್ತೇವ್ರಿ ವಾ ಸುಬ್ರಹ್ಮಣ್ಯ ಒಳಗಿರುವಂಥ ಮೇನ್ ನದಿ ಇದೆ ಇದ್ರದ್ದು ಎಂಟ್ರೆನ್ಸ್ ಡೋರ್ ಆಟೋಮೆಟಿಕ್ ಇಲ್ರಿ ಮ್ಯಾನ್ಯುವಲ್ ಐತಿ ಮ್ಯಾನ್ಯುವಲ್ ಆಗಿ ನೀವು ಬಟನ್ ಪ್ರೆಸ್ ಮಾಡಿರಿ ಅಂದ್ರೆ ಒಳಗೆ ಎಂಟ್ರ್ ಆಗ್ತೀರಿ ಬಟ್ ಸ್ಪೇಸ್ ಮಾತ್ರ ಆರಾಮಾಗೈತಿ ನೀವು ಎಷ್ಟು ಬೇಕಾದ್ರೆ ಬ್ಯಾಗ್ ತೊಗೊಂಡ್ರು ಪೂರ್ತಿ ನಿಮ್ಗೆ ಅಕೊಮಡೇಟನು ಮಾಡುತ್ತಿದೆ ಇದಂತಾರ್ರಿ ಮಳೆ ಅಂದ್ರೆ ಇದಂತಾರ್ರಿ ಮಾನ್ಸೂನ್ ಅಂದ್ರೆ ಏನು ಬಂತ್ರಿ ಮಳೆ ವಾವ್ ಆಹಾ ಇದ್ರೊಳಗೆ ಬರುವಂಥ ಮಜಾ ಎದ್ರಾಗೂ ಬರಂಗಿಲ್ಲ ನೋಡ್ರಿ ಲಿಟ್ರಲಿ ಹೇಳ್ತೇನೆ ನಾನು ನಿಮಗೆ ಏನು ಮಳೆ ಬಂತು तूफान आराम से ಎಷ್ಟೋ ಜನ ಹೇಳ್ತಿರ್ತಾರ ಐ ಎಮ್ ಅ ಮೌಂಟೇನ್ ಪರ್ಸನ್ ಐ ಎಮ್ ಅ ಬೀಚ್ ಪರ್ಸನ್ ಅಂತೇಳಿ ಬಟ್ ನಾ ಹೇಳ್ತೇನೆ ನೋಡ್ರಿ ಐ ಎಮ್ ಅ ರೇನ್ ಪರ್ಸನ್ ನನಗೆ ಮಳೆ ಬಂದ್ರೆ ಅದ್ರೊಳಗಿರುವಂಥ ಸುಖ ಎದಕ್ಕೂ ಸಿಗೋದಿಲ್ಲ ನಾನು ತಪಾಸ್ ಅಂದಿದ್ದು ನಿಮಗೆ ಸುಳ್ಳು ಅನ್ಸಿರಿ ಇಲ್ಲಿ ನೋಡ್ರಿ ಇಲ್ಲೇ ನಾನು ಜಸ್ಟ್ ಈಗ ಕಪ್ಪತ್ತರು ಇಳಿದು ವಿಡಿಯೋ ಮಾಡ್ಬೇಕು ಅನ್ಕೊಂಡೆ ಮಳೆ ನಿಂತು ಬಿಡುತ್ತೆ ಯಾವಾಗ ಟ್ರೈನ್ ರನ್ನಿಂಗ್ ಒಳಗಿರುತ್ತಲ್ಲ ಅವಾಗ ಮಳೆ ಬೇಕಂದೆ ಮಳೆ ಬಂದ್ಬಿಡುತ್ತೆ
ಈ ಜರ್ನಿ ಅಂತೂ ಮತ್ತು ನಂದು ಮೆಮೊರೇಬಲ್ ಇರೋದೈತಿ. ಎಲ್ಲ ಜರ್ನಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ನ ಕೊಡತ್ತಾವ, ಬಟ್ ಈ ಜರ್ನಿ ಏನೈತಲ್ಲ ಇದು ಕೊಡುತ್ತೆ ನನಗೆ ಅಲ್ಟಿಮೇಟ್ ಪ್ರಿವಿಲೇಜ್ ರೀ. ಯಾಕಂತಂದ್ರೆ ಎಲ್ಲ ವೆದರ್ನು ಒಂದೇ ಟ್ರೈನ್ ಜರ್ನಿ ಒಳಗೆ ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು. ಫಾಗ್ ಮಳಿ ಮತ್ತು ನೋಡ್ರಿ ಸೂರ್ಯ ಬಂದಬಿಟ್ಟ ಇಲ್ಲಿ ಕುಕ್ಕಾತಾನ ನೋಡ್ರಿ ಇಲ್ಲಿ ಸೂರ್ಯ ಜಸ್ಟ್ ರೀ ಒಂದು 10 ಕಿಲೋಮೀಟರ್ ಹಿಂದೆ ನಮಗೆ ಎಷ್ಟು ಧಾರಾಕಾರ ಮಳೆ ಆಗತೈತೆ. ನಾನು ಅಪ್ ಟು ಉಡುಪಿ ಟ್ರಾವೆಲ್ ಮಾಡತ್ತಿರೋದ್ರಿಂದ ನಿಮ್ಗೆ ಪೂರ್ತಿ ಅಲ್ಲಿ ಮಟನೂ ತೋರಿಸ್ತೀನಿ, ಮತ್ತು 120 ಆ್ಯಕ್ಷನ್ ವ್ಯಾಪ್ 4 ನಾನು ನಿಮ್ಗೆ ತೋರ್ಸಕ್ಕೆ ಎಕ್ಸೈಟೆಡ್ನು ಅದನ್ರಿ. ಸೊ ಕಬಕಪುತ್ತೂರಿಗೆ ನಾವು ಆನ್ ಟೈಮ್ ಅದೇವಿ, 2 ನಿಮಿಷ ಇಲ್ಲೇ ಸ್ಟಾಪ್ ಇರೋದೈತಿ. ಸ್ಟೇಷನ್ ಸ್ಕಿಪ್ ಯಾವತ್ತೂ ಹೊರಗಿಂದ ನೋಡ್ತಿದ್ರಿ, ಇವತ್ತು ಒಳಗಿಂದ ಎಂಜಾಯ್ ಮಾಡಿರಿ. ಏನು ವ್ಯೂ ಕಾಣುತ್ತೆ ಇಲ್ಲಿಂದ. ಐ ಲವ್ ವಿಸ್ಟಾಡೋಮ್. ಇದೇ ಒಂದು ಮ್ಯಾಟ್ರಿಗೆ ಒಂದೇ ವಾರದೊಳಗೂ ವಿಸ್ಟಾಡೋಮ್ ಅಂತ ಕೋಚಸ್ ಕೊಟ್ಬಿಟ್ರಿ, ಅಷ್ಟು ದೊಡ್ಡ ಸೀಟ್ಸ್ ಕೊಟ್ಬಿಟ್ರು ನೋಡ್ರಿ. ನನಗೆ ಏನು ಬೇಕಾಗಿಲ್ಲ, ಯಾಕಂತಂದ್ರೆ ಇದ್ರೊಳಗೆ ಅದೊಂದು ಸ್ಪೇಸ್ ಸಿಗುತ್ತೆ. ಒಂದೇ ವಾರದೊಳಗೆ ಈ ಸ್ಪೇಸ್ ಸಿಗಂಗಿಲ್ಲ, ಮತ್ತು ಇದು ವಿಂಡೋದೇನು ಲೆಂತ್ ಇರುತ್ತಲ್ಲ ಅದು ಕಡಿಮೆ ಇರುತ್ತೆ, ಬಟ್ ಒಂದೇ ವಾರದೊಳಗೆ ವಿಂಡೋ ಇಲ್ಲಿ ಮಟ್ಟ ಬರುತ್ತಿದೆ. ಸೊ ಇದ್ರೊಳಗೆ ಇಲ್ಲಿ ಮಟ್ಟ ತೆಳಗೆ ಇಳಿಸ್ಯಾರ. ನೀವು ಇದನ್ನು ಈ ಡಿಫ್ರೆನ್ಸ್ನ ಫೀಲ್ ಮಾಡ್ಕೋಬೋದು. ನಾನ್ ಸ್ಟಾಪ್ ಮಳೆ ಆಗತ್ತಿತ್ತ, ಬಟ್ ಯಾರು ಇಲ್ಲಿ ಜಾಸ್ತಿ ಜನ ಇದ್ದಿದ್ದು ಗ್ಯಾಲರಿ ನಿಮಗೆ ತೋರಿಸಿರ್ಲಿಲ್ಲ ನಾನು. ಬಟ್ ನೋಡ್ರಿ ಇನ್ನೂ ಮಳೆ ಆಗತ್ತೆ ಕಂಟಿನ್ಯೂಸ್. ಡಿಪಾರ್ಟ್ ಆಗ್ಬಿಡ್ಕೊ ಮತ್ತು ಮಳೆ ಆಗತ್ತೆ. ಬರೀ ಈಗ ನೇತ್ರಾವತಿ ರಿವರ್ನ ನಾವು ಕ್ರಾಸ್ ಮಾಡೋಣ. ಬಂಟ್ವಾಳಕ್ಕಿಂತ ಮೊದಲು ಬರುತ್ತಿದೆ नहीं. ಮೈಟಿ ನೇತ್ರಾವತಿ ರಿವರ್ ಕ್ರಾಸ್ ಆದ್ಮೇಲೆ ಬಂಟ್ವಾಳ ಸ್ಟೇಷನ್ ಬಂದುಬಿಡುತ್ತೆ. ಬಂಟ್ವಾಳ ರೈಲ್ವೆ ಸ್ಟೇಷನ್ ಭಾರಿ ಮಸ್ತ್ ಮಾಡ್ಯಾರಿ. ಸೌತ್ ವೆಸ್ಟರ್ನ್ ರೈಲ್ವೇಸ್ ಇದ್ದ ಲಾಸ್ಟ್ ರೈಲ್ವೆ ಸ್ಟೇಷನ್ ಇನ್ನು ಅಂದ್ರೆ ಸ್ಟಾಪೇಜ್ ಇದೆ. ಇನ್ನು ನೆಕ್ಸ್ಟ್ ನಾವು ಎಂಟ್ರ್ ಆಗ್ತೀವಿ ವೆಲ್ಕಮ್ ಟು ಸದರ್ನ್ ರೈಲ್ವೇಸ್ ಅನ್ನೋದು ನೋಡ್ರಿ. ಯಾಕಂತಂದ್ರೆ ಸೌತ್ ವೆಸ್ಟರ್ನ್ ರೈಲ್ವೇಸ್ ನಮ್ದು ಇಲ್ಲಿಗೆ ಎಂಡ್ ಆಗುತ್ತೆ. ಬ್ರೋ ಸಿಕ್ಕಿದ್ರೆ ಥ್ಯಾಂಕ್ ಯು. ಲಾಸ್ಟ್ ಮೂಮೆಂಟಿಗೆ ಬಂದರೆ ನಾನು ಇಯರ್ಫೋನ್ ಹಾಕೊಂಡು ನಿಂತಿದ್ದೆ, ಪಾಪ ಗೊತ್ತಾಗಲಿಲ್ಲ, ಸಾರಿ ಅವ್ರಿಗೆ. ಡಿಪಾರ್ಟ್ ಆದ್ವಿ ನಾವೀಗ ಬಂಟ್ವಾಳದಿಂದ. ಮತ್ತು ನೋಡ್ರಿ ಇಲ್ಲಿ ಸುಬ್ರಹ್ಮಣ್ಯ ಕಬಕಪುತ್ತೂರು ಡಿಪಾರ್ಟ್ ಆದ್ವಿ, ಬಂಟ್ವಾಳ ಡಿಪಾರ್ಟ್ ಆದ್ವಿ. ಮಂಗಳೂರು ಎಂಟ್ರ್ ಆಗೋಕ್ಕಿಂತ ಮೊದಲ ಮಳೆ ನೋಡ್ರಿ ಇದು. ವಾ, ಈ ರೂಟ್ ಒಳಗೆ ವೆದರ್ನ ಪ್ರಿಡಿಕ್ಟ ಮಾಡೋಕ್ಕಾಗಲ್ಲ ನೀವು. ಇಲ್ಲಂತೂ ಗುಡುಗು ಸಹಿತ ಮಳೆ.
ರೈಟ್ ಸೈಡ್ ಏನು ನೋಡತ್ತಿರಲ್ಲ ಇದೆ ನೋಡ್ರಿ ಬೈಪಾಸ್ ಲೈನ ಪಡೀಲ್ ಬೈಪಾಸ್ಗೆ ಹೋಗುತ್ತಾ. ಇಲ್ಲಿಂದ ಡೈರೆಕ್ಟ್ ಪಂಚಗಂಗಾ ಎಕ್ಸ್ಪ್ರೆಸ್ ಒಂದೇ ಟ್ರೈನ ಈ ರೂಟ್ ಮೇಲೆ ಟ್ರಾವೆಲ್ ಮಾಡೋದು. ಔಟರ್ ಒಳಗೆ ಕೊಂಕಣ್ ರೈಲ್ವೆ ಲೈನ್ ಬಂದು ಕೂರ್ತು ನೋಡ್ರಿ ಇಲ್ಲಿ. ಇದೇ ನೋಡತ್ತಿರಲ್ಲ ಇದು ಕೊಂಕಣ್ ರೈಲ್ವೆ ಲೈನ ಮುಂದೆ ಉಡುಪಿ ಹೋಗುತ್ತಾ. ಇಲ್ಲಿಂದ ನಮ್ಮ ಟ್ರೈನ ಲೋಕೋ ರಿವರ್ಸಲ್ ತೊಗೊಂಡು ಹೋಗುತ್ತಾ. ಮಂಗಳೂರು ಜಂಕ್ಷನಿಗೆ ಎಂಟ್ರ್ ಆಗತ್ತೀವಿ ಫೈನಲಿ. Karwar Express will arrive shortly on platform number 2. ಮೆಮೊರೇಬಲ್ ವೆಲ್ಕಮ್ ಆಯ್ತು ನೋಡ್ರಿ ನಮ್ದು ಮಂಗಳೂರು ಒಳಗೆ. ಆ ಡ್ರೀಮ್ ಜರ್ನಿ. ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಜರ್ನಿ. ಲಿಟ್ರಲಿ ಸ್ಯಾಟಿಸ್ಫೈ ಆಗ್ಬಿಟ್ರಿ ನಾನು ಈ ಜರ್ನಿಯಿಂದ. ಈಗ ಟೈಮ್ ಗಾಡಿಗೆ ಭಾಳ ಕೊಟ್ಟಾರಿ. 25 ಮಿನಿಟ್ಸ್ ಬಿಫೋರ ನಾವೀಗ ಕಾರವಾರಕ್ಕೆ ಅಲ್ಲ ಮಂಗಳೂರು ಜಂಕ್ಷನಿಗೆ ಎಂಟ್ರಾಗಿವಿ. ಸೊ ಮಂಗಳೂರು ಸೆಂಟ್ರಲ್ಗೆ ಹೋಗಲ್ಲ ಇದು ಗಾಡಿ, ಮಂಗಳೂರು ಜಂಕ್ಷನಿಗೆ ಅಷ್ಟೇ. ಯಾವುದೋ ಒಂದು ಡೇ ಟೈಮ್ ಗಾಡಿ ಬರುತ್ತೆ ಬೆಂಗಳೂರಿಂದ ಅಂದ್ರೆ ಅದು ಬರೀ ಜಂಕ್ಷನಿಂದ ಹೋಗುತ್ತೆ, ಜಂಕ್ಷನಿಂದ ಬರುತ್ತೆ. ಇಲ್ಲಿಂದ ನಮ್ದು ಲೋಕೋ ರಿವರ್ಸಲ್ ಆಗೈತಿ, ಅದನ್ನು ತೋರಿಸ್ತೀನಿ. ಯಾವ ಲೋಕೋ ಬರುತ್ತಾ ಅದನ್ನು ನೋಡೋಣ ಅಂತ. ನಾರ್ಮಲ್ ಆಗಿ ಈ ಟ್ರೈನ್ ಇಲ್ಲೇ 10 ನಿಮಿಷ ಸ್ಟಾಪ್ ಐತೆ, ಬಟ್ 25 ನಿಮಿಷ ಬಿಫೋರ್ ಬಂದಿರೋದ್ರಿಂದ ಆರಾಮಾಗಿ 35 ನಿಮಿಷ ನಾವು ಇಲ್ಲೇ ಸ್ಟಾಪ್ ಆಗ್ತೇವೆ. ಸೊ ನೀವು ಸಿಟಿಗೆ ಹೋಗ್ಬೇಕಂತಂದ್ರೆ ಜಂಕ್ಷನ್ನಿಂದ ನಿಮ್ಗೆ ಆಟೋಗಳು ಸಿಕ್ಕೇ ಬರ್ತಾವೆ. ಆ್ಯಕ್ಚುಲ್ ಪ್ಲಾನ್ ಮಂಗಳೂರಿಗೆ ಡಿಬೋರ್ಡ್ ಮಾಡೋದಿತ್ತು, ಬಟ್ ವೆದರ್ ಕಂಡೀಷನ್ಸ್ ನೋಡ್ಕೊಂಡು ಉಡುಪಿ ತನಕ ಟ್ರಾವೆಲ್ ಮಾಡ್ಬೇಕು ಅನ್ಕೊಂಡಿವಿ. ಇಲ್ಲಿ ಇದ್ರದ್ದು ಲೋಕೋ ರಿವರ್ಸಲ್ ಆಗಿ ವ್ಯಾಪ್ 4 ಬರುತ್ತೆ ಅನ್ಕೊಂಡಿದ್ದೆ, ಬಟ್ WDP 4B ಕಂಟಿನ್ಯೂ ಮಾಡತ್ತಿದ್ರೆ ಅದು ನೋಡಿ ಫುಲ್ ಖುಷಿ ಆದೆ. ಡಿಪಾರ್ಟ್ ಆದ ತಕ್ಷಣ ಅಪ್ ಟು ಉಡುಪಿ ತನಕ ಮಸ್ತ್ ವೆದರ್ ಇತ್ತು. ಅದ್ರೊಳಗೂ ಲೊಕೊಮೋಟಿವ್ ಇಂದ 120 ಜರ್ನಿ ಅಂತೂ ಅನ್ನಾಹುತ್ತೆ. ಇದೆಲ್ಲ ನಿಮ್ಗೆ ನೆಕ್ಸ್ಟ್ ಪಾರ್ಟ್ ಕೋಸ್ಟಲ್ ಕರ್ನಾಟಕ ಟ್ರೈನ್ ಜರ್ನಿ ಒಳಗೆ ನೋಡಕ್ಕೆ ಸಿಗುತ್ತೆ. ನಾನು ಪ್ಲಾನ್ ಮಾಡೀನಿ ಮಂಗಳೂರು ಟು ಉಡುಪಿ ಹೋಗಿ ಅಲ್ಲಿ ಸ್ಟೇ ಮಾಡಿ ಅಲ್ಲಿಂದ ಬೆಳಿಗ್ಗೆ ನಾನು ಮುಂದೆ ಕೋಸ್ಟಲ್ ಜರ್ನಿ ಕಂಟಿನ್ಯೂ ಮಾಡ್ಬೇಕಂತ ಹೇಳಿ. ಇದೆಲ್ಲ ಮಸ್ತ್ ಜರ್ನಿ ಆಗೈತ್ರಿ, ನಿಮಗೂ ತೋರ್ಸಕ್ಕೆ ನಾನು ಎಕ್ಸೈಟೆಡ್ ಅದೀನಿ. ಬೆಂಗಳೂರಿಂದ ಈ ಜರ್ನಿನ ಸ್ಟಾರ್ಟ್ ಮಾಡಿದೀವಿ ರೀ. ಸಕಲೇಶ್ಪುರ ಸುಬ್ರಹ್ಮಣ್ಯ ಶಿರಾಡಿ ಘಾಟ್ ನೋಡ್ಕೊಂತ ನಾವು ಬಂದಿವಿ ಮಂಗಳೂರಿಗೆ. ಮಂಗಳೂರೊಳಗೆ ಲೋಕೋ ರಿವರ್ಸಲ್ ನೋಡ್ಕೊಂಡು ಉಡುಪಿಗೆ ಬಂದು ತಲುಪಿದ್ವಿ. ಘಾಟ್ ಸೆಕ್ಷನ್ ವೈಬ್ಸ್ ಮತ್ತು ಮಾನ್ಸೂನ್ ದ ಫಸ್ಟ್ ಪಾರ್ಟ್ ಹೆಂಗೆ ಅನಿಸ್ತು ಅಂತ ಹೇಳೋದು ಮಾತ್ರ ಮರ್ಯಾಕೆ ಹೋಗ್ಬಿಡ್ರಿ. ಮಾನ್ಸೂನ್ 2K26 ಇದು ಫಸ್ಟ್ ವಿಡಿಯೋ ಇತ್ತು. ಈಗ ಸೆಕೆಂಡ್ ವಿಡಿಯೋ ಸೀರೀಸ್ ಬರುತ್ತೆ ಕೋಸ್ಟಲ್ ಕರ್ನಾಟಕದ ಟ್ರೈನ್ ಜರ್ನಿ. ಸೊ ಇದ ನಂದು ಮೇನ್ ಥೀಮ್ ಇರೋದೈತಿ. ಕೋಸ್ಟಲ್ ಕರ್ನಾಟಕ ಟ್ರೈನ್ ಜರ್ನಿನ ನಾನು ನಿಮಗೆ ತೋರಿಸ್ತೀನಿ. ನೋಡೋದಿದ್ದೆ ಕಂಟಿನ್ಯೂಸ್ ಆಗಿ ಲಾಸ್ಟ್ ನೋಡೋದಲ್ಲದೆ ನೀವು ನೋಡ್ಕೊಂಬಿಡ್ರಿ. ನಾನೀಗ ಮಂಗಳೂರಿಂದ ಉಡುಪಿ ಮಠ ಬರೋದು ಮಠ ಕಂಟಿನ್ಯೂಸ್ ಆಗಿ ಡ್ರಿಸಲರ ಐತೆ ಕಂಟಿನ್ಯೂ ಮಳೆ ಐತಿ. ಸೊ ಮಾನ್ಸೂನ್ 2K26 ಸೆಕೆಂಡ್ ಪಾರ್ಟ್ ನಿಮ್ಗೆ ಕೋಸ್ಟಲ್ ಕರ್ನಾಟಕದ ವಿಡಿಯೋ ನೋಡಕ್ಕೆ ಸಿಗುತ್ತೆ. ಯಾವ ಟ್ರೈನ್ ಅನ್ನೋದು ಸಸ್ಪೆನ್ಸೇ ಇರಲಿ. ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣಂತ್ರಿ. ಅಲ್ಲಿ ಮಠ ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಮಾನ್ಸೂನ್ ಸೀರೀಸ್ಗೆ ಯಾವ್ಯಾವ ವಿಡಿಯೋ ನೋಡೋಕೆ ಇಷ್ಟಪಡ್ತೀರಿ ನಂಗೆ ಕಾಮೆಂಟ್ನು ಮಾಡಿರಿ.